ಮಲ್ಲಸಂದ್ರದ ಬಳಿ ಚಿರತೆಯ ಆತಂಕ ಉಂಟಾಗಿದೆ. ಪೂರ್ವ ವುಡ್ಸ್ ಬಳಿ ಚಿರತೆ ಓಡಾಟದ ಹೆಜ್ಜೆ ಗುರುತು ಕಂಡು ಬಂದಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಿರತೆ ಸೆರೆಗೆ ಬೋನಿಟ್ಟಿದ್ದಾರೆ ಅರಣ್ಯಾಧಿಕಾರಿಗಳು. ಬೋನಿಗೆ ಬೀಳುತ್ತಾ ಕಾದು ನೋಡಬೇಕಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಏನು ಅಗತ್ಯ ಮುನ್ನೆಚ್ಚರಿಕೆ ಇದೆ ಕೈಗೊಂಡಿದ್ದಾರೆ. ಮಲ್ಲಸಂದ್ರದ ಪೂರ್ವ ವುಡ್ಸ್ ಫ್ಯಾಕ್ಟರಿ ಮುಂಭಾಗದಲ್ಲಿ ಚಿರತೆ ಓಡಾಡಿರೋ ಹೆಜ್ಜೆ ಗುರುತು ನೋಡಿ ಸಿಟಿಗಳಿಗೆ ಚಿರತೆ ಬರಂಗಾಗೋಯ್ತು. ಯಾಕಂತಂದ್ರೆ ಚಿರತೆ ಇರುವಂತಹ ಕಾಡನ್ನ ಮನುಷ್ಯ ಆಕ್ರಮಿಸಿಕೊಂಡು ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೆ ಜಾಗ ಇಲ್ಲ. ಹಾಗಾಗಿ ನಗರಗಳಿಗೆ ಚಿರತೆ ನುಗ್ಗುತ್ತಾ ಇದೆ. ಚಿರತೆಯ ಹೆಜ್ಜೆ ಗುರುತನ್ನ ನೋಡ್ತಾ ಇದ್ದೀರಿ. ಸ್ಥಳದಲ್ಲಿ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಎಚ್ಚರಿಕೆಯಿಂದ ಓಡಾಡುವಂತೆ ಸೂಚನೆ ನೀಡಿದ್ದಾರೆ. ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರ್ ಯಾರು ಹೊರಗಡೆ ಬರ್ತಾ ಇಲ್ಲ. ಬ್ಯಾಕ್ ಗೇಟ್ ಎಲ್ಲ ನಿನ್ನೆ ಕ್ಲೋಸ್ ಮಾಡಿದ್ರು. ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ. ಸಾಮಾನ್ಯವಾಗಿ ಹಿಂದೆ ಏನಾದ್ರೂ ಕಾಣಿಸ್ಕೊಂಡಿತ್ತು ಸರ್ ಈ ಏರಿಯಾದಲ್ಲಿ? ಹಿಂದೆ ಏನು ಕಾಣಿಸ್ಕೊಂಡಿಲ್ಲ. ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದ್ರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು. ಬಟ್ ಚಿರತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ. ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರ್ ಯಾರು ಹೊರಗಡೆ ಬರ್ತಾ ಇಲ್ಲ. ಬ್ಯಾಕ್ ಗೇಟ್ ಎಲ್ಲ ನಿನ್ನೆ ಕ್ಲೋಸ್ ಮಾಡಿದ್ರು. ಸೊ ಈಗ ಯಾರು ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಮಲ್ಲಸಂದ್ರ ಅಂದ್ರೆ ಏನ್ ಮಿಡ್ ಬೆಂಗಳೂರು ಒಳಗಡೆನೂ ಚಿರತೆ ಬರಂಗ್ ಆಗೋಯ್ತು. ಅರಣ್ಯಾಧಿಕಾರಿಗಳು ಏನ್ ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ? ರಾತ್ರಿ ವೇಳೆಯಲ್ಲಿ ಹೊರಗಡೆ ಓಡಾಡದಂತೆ ಏನಾದ್ರೂ ಗೈಡ್ಲೈನ್ಸ್ ಕೊಟ್ಟಿದ್ದಾರಾ? ಏನ್ ಕತೆ? ಶ್ರೀಲಕ್ಷ್ಮಿ, ಮಲ್ಸಂದ್ರ ಹಾಗೆ ತಲಗಟ್ಟಪುರ ಭಾಗದಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚಿರತೆಗಳು ಕಾಣಿಸ್ಕೊಂಡಿತ್ತು. ಆದ್ರೆ ಅಪಾರ್ಟ್ಮೆಂಟ್ ಸುತ್ತಮುತ್ತ ಕಾಣಿಸ್ಕೊಂಡಿರುವಂತದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ತಲಗಟ್ಟಪುರದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲೇ ಇದ್ದೀನಿ. ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವಯರ್ ಅನ್ನೋ ಒಂದು ಅಪಾರ್ಟ್ಮೆಂಟ್ ಇದಾಗಿದೆ. ಸುಮಾರು 5,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ಇಲ್ಲಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆ ರಾತ್ರಿ 9:30 ಹೊತ್ತಿಗೆ ಚಿರತೆ ಇಲ್ಲಿ ಸ್ಪಾಟ್ ಆಗಿದೆ ಅಂತ ಹೇಳಿ ಕೆಲವೊಬ್ರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಫೂಟೇಜ್ಗಳು ಕೂಡ ಸಿಕ್ಕಿರುವಂತದ್ದು. ನಿನ್ನೆ ಏಕಾಏಕಿ 9:30ಗೆ ಕಾಣಿಸ್ಕೊಂಡಿದೆ. ಕೆಲವೊಬ್ರು ನೋಡಿದ್ದಾರೆ, ಹೆದರಿ ಆ ಒಂದು ವಾಯ್ಸ್ಗೆ ಪಟಾಕಿಯನ್ನ ಹೊಡೆದಿರುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಇವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ ಇಂದ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಬ್ಯಾಕ್ ಗೇಟ್ ಅನ್ನ ಕ್ಲೋಸ್ ಮಾಡೋ ಮೂಲಕ ಇಲ್ಲಿರುವಂತಹ ಎಲ್ಲಾ ರೆಸಿಡೆಂಟ್ಸ್ ಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಆದಷ್ಟು ಹೊರಗೆ ಬರಬೇಡಿ, ಮನೆಯೊಳಗೆ ಇರಿ, ಯಾಕಂದ್ರೆ ಸುತ್ತಮುತ್ತ ಚಿರತೆ ಸ್ಪಾಟ್ ಆಗಿರುವಂತದ್ದು ಅಂತ. ಮತ್ತೆ ಕೆಲವು ಮಂದಿ ಹೇಳ್ತಾ ಇದ್ದಾರೆ ಇಲ್ಲಿ ಚಿರತೆ ಎಲ್ಲ ಹುಲಿ ಸ್ಪಾಟ್ ಆಗಿದೆ ಅಂತ ಹೇಳಿ. ಆದ್ರೆ ಅರಣ್ಯಾಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಕಾಣಿಸ್ಕೊಂಡಿರುವಂತದ್ದು ಚಿರತೆನ ಹುಲಿನ ಅಂತ ಹೇಳಿ ಒಂದಿಷ್ಟು ಫೂಟೇಜ್ಗಳನ್ನ ತಗೊಂಡು ಅವರು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಮಲ್ಸಂದ್ರದ ಅಪಾರ್ಟ್ಮೆಂಟ್ ಬ್ಯಾಕ್ ಗೇಟ್ ಏನಿದೆ ಅದರಲ್ಲಿ ಒಂದು ಬೋನ್ ನ ಇರಿಸಿ ಅಲ್ಲಿ ರಾತ್ರಿ ಇಡೀ ಅದಕ್ಕೆ ಕಾದಿದ್ರು. ಆದ್ರೆ ಎಲ್ಲೂ ಕೂಡ ಚಿರತೆ ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಈ ಹೊತ್ತಿನಲ್ಲೂ ಕೂಡ ಆತಂಕ ಇರುವಂತದ್ದು. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಚಿರತೆ ಇವರ ಅಪಾರ್ಟ್ಮೆಂಟ್ ಸುತ್ತಮುತ್ತ ಕಾಣಿಸ್ಕೊಂಡಿದೆ ಅಂತ ಹೇಳಿ ವಿಚಾರಗಳು ಓಡಾಡ್ತಾ ಇದೆ. ಹೀಗಾಗಿ ಅಪಾರ್ಟ್ಮೆಂಟ್ ಕಡೆಯಿಂದ ಅವರೊಂದಿಷ್ಟು ಕ್ರಮಗಳನ್ನ ತಗೊಂಡು ಮನೆಯಲ್ಲೇ ಸೇಫ್ ಆಗಿರಬೇಕು ಅಂತ ಹೇಳಿ ಒಂದಿಷ್ಟು ಗ್ರೂಪ್ಗಳಲ್ಲಿ ಮೆಸೇಜ್ಗಳನ್ನ ಹಾಕ್ತಾ ಇರುವಂತದ್ದನ್ನ ನಾವಿಲ್ಲಿ ನೋಡಿದ್ವಿ. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿ ಈ ಹಿಂದೆ 1-2 ವರ್ಷದ ಹಿಂದೆ ಶೋಭಾ ಅಪಾರ್ಟ್ಮೆಂಟ್ ಏನಿತ್ತು ಹತ್ರದಲ್ಲಿ ಅಲ್ಲಿ ಕಾಣಿಸ್ಕೊಂಡಿತ್ತು. ಈಗ ಇಲ್ಲಿ ಕಾಣಿಸ್ಕೊಂಡಿರುವಂತದ್ದನ್ನ ಕೆಲವರು ನೋಡಿದ್ದಾರೆ, ಕೆಲವು ಫೂಟೇಜ್ಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಗೆಲ್ಲ ಒಂದ್ ಕಡೆ ಆತಂಕ ಇದೆ. ಬಟ್ ಅಗೇನ್ ಈ ಒಂದು ಭಾಗದಲ್ಲಿ ಆಗಾಗ್ಗೆ ಹಾವುಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಂದ್ರೆ ಸುತ್ತಮುತ್ತ ತುರಹಳ್ಳಿ ಫಾರೆಸ್ಟ್ ಇರೋದ್ರಿಂದ ಆ ಒಂದು ಜಾಗದಿಂದ ಚಿರತೆ ಬಂದಿರುವಂತಹ ಸಾಧ್ಯತೆ ಇದೆ. ನಮ್ಮ ಸುರಕ್ಷತೆಯಲ್ಲಿ ನಾವಿರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ದೀವಿ. ಪ್ರಮುಖವಾಗಿ ಮಕ್ಕಳನ್ನ ಎಲ್ಲೂ ಕೂಡ ಆಟಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಅರಣ್ಯ ಇಲಾಖೆಯಿಂದ ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ದಾರೆ. ಒಂದಿಷ್ಟು ಫೂಟೇಜ್ಗಳನ್ನ ಕಲೆಕ್ಟ್ ಮಾಡಿ ಎಲ್ಲಿ ಸ್ಪಾಟ್ ಆಗಿದೆ ಮತ್ತೆ ಎಲ್ಲಿ ಬೋನ್ ಇಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಮಲ್ಲಸಂದ್ರದ ಬಳಿ ಚಿರತೆಯ ಆತಂಕ ಉಂಟಾಗಿದೆ. ಪೂರ್ವ ವುಡ್ಸ್ ಬಳಿ ಚಿರತೆ ಓಡಾಟದ ಹೆಜ್ಜೆ ಗುರುತು ಕಂಡು ಬಂದಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಿರತೆ ಸೆರೆಗೆ ಬೋನಿಟ್ಟಿದ್ದಾರೆ ಅರಣ್ಯಾಧಿಕಾರಿಗಳು. ಬೋನಿಗೆ ಬೀಳುತ್ತಾ ಕಾದು ನೋಡಬೇಕಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಏನು ಅಗತ್ಯ ಮುನ್ನೆಚ್ಚರಿಕೆ ಇದೆ ಕೈಗೊಂಡಿದ್ದಾರೆ. ಮಲ್ಲಸಂದ್ರದ ಪೂರ್ವ ವುಡ್ಸ್ ಫ್ಯಾಕ್ಟರಿ ಮುಂಭಾಗದಲ್ಲಿ ಚಿರತೆ ಓಡಾಡಿರೋ ಹೆಜ್ಜೆ ಗುರುತು ನೋಡಿ ಸಿಟಿಗಳಿಗೆ ಚಿರತೆ ಬರಂಗಾಗೋಯ್ತು. ಯಾಕಂತಂದ್ರೆ ಚಿರತೆ ಇರುವಂತಹ ಕಾಡನ್ನ ಮನುಷ್ಯ ಆಕ್ರಮಿಸಿಕೊಂಡು ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೆ ಜಾಗ ಇಲ್ಲ. ಹಾಗಾಗಿ ನಗರಗಳಿಗೆ ಚಿರತೆ ನುಗ್ಗುತ್ತಾ ಇದೆ. ಚಿರತೆಯ ಹೆಜ್ಜೆ ಗುರುತನ್ನ ನೋಡ್ತಾ ಇದ್ದೀರಿ.
ಸ್ಥಳದಲ್ಲಿ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಎಚ್ಚರಿಕೆಯಿಂದ ಓಡಾಡುವಂತೆ ಸೂಚನೆ ನೀಡಿದ್ದಾರೆ. ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರ್ ಇಂದ ಯಾರು ಹೊರಗಡೆ ಬರ್ತಾ ಇಲ್ಲ. ಬ್ಯಾಕ್ ಗೇಟ್ ಎಲ್ಲ ನಿನ್ನೆ ಕ್ಲೋಸ್ ಮಾಡಿದ್ರು. ಸೊ ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ. ಹಿಂದೆ ಏನಾದ್ರೂ ಕಾಣಿಸ್ಕೊಂಡಿತ್ತು ಸರ್ ಈ ಏರಿಯಾದಲ್ಲಿ? ಹಿಂದೇನು ಕಾಣಿಸ್ಕೊಂಡಿಲ್ಲ. ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಪೊದೆ ಎಲ್ಲ ಇರೋದ್ರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು. ಬಟ್ ಚಿರತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ. ಖಂಡಿತ ಇಲ್ಲಿ ನಮ್ಮ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರ್ ಇಂದ ಯಾರು ಹೊರಗಡೆ ಬರ್ತಾ ಇಲ್ಲ. ಬ್ಯಾಕ್ ಗೇಟ್ ಎಲ್ಲ ನಿನ್ನೆ ಕ್ಲೋಸ್ ಮಾಡಿದ್ರು. ಸೊ ಈಗ ಯಾರು ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಮಲ್ಲಸಂದ್ರ ಅಂದ್ರೆ ಏನು ಮಿಡ್ ಬೆಂಗಳೂರು ಒಳಗಡೆನೂ ಚಿರತೆ ಬರಂಗ್ ಆಗೋಯ್ತು. ಅರಣ್ಯಾಧಿಕಾರಿಗಳು ಏನು ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ? ರಾತ್ರಿ ವೇಳೆಯಲ್ಲಿ ಹೊರಗಡೆ ಓಡಾಡದಂತೆ ಏನಾದರೂ ಗೈಡ್ಲೈನ್ಸ್ ಕೊಟ್ಟಿದ್ದಾರಾ? ಏನ್ ಕತೆ? ಶ್ರೀಲಕ್ಷ್ಮಿ, ಮಲ್ಸಂದ್ರ ಹಾಗೆ ತಲಗಟ್ಟಪುರ ಭಾಗದಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚಿರತೆಗಳು ಕಾಣಿಸ್ಕೊಂಡಿತ್ತು. ಆದ್ರೆ ಅಪಾರ್ಟ್ಮೆಂಟ್ ಸುತ್ತಮುತ್ತ ಕಾಣಿಸ್ಕೊಂಡಿರುವಂತದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ತಲಗಟ್ಟಪುರದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲೇ ಇದ್ದೀನಿ. ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವಯರ್ ಅನ್ನೋ ಒಂದು ಅಪಾರ್ಟ್ಮೆಂಟ್ ಇದಾಗಿದೆ. ಸುಮಾರು 5,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ಇಲ್ಲಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆ ರಾತ್ರಿ 9:30 ಹೊತ್ತಿಗೆ ಚಿರತೆ ಇಲ್ಲಿ ಸ್ಪಾಟ್ ಆಗಿದೆ ಅಂತ ಹೇಳಿ ಕೆಲವೊಬ್ರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಫೂಟೇಜ್ಗಳು ಕೂಡ ಸಿಕ್ಕಿರುವಂತದ್ದು. ನಿನ್ನೆ ಏಕಾಏಕಿ 9:30ಗೆ ಕಾಣಿಸ್ಕೊಂಡಿದೆ. ಕೆಲವೊಬ್ರು ನೋಡಿದ್ದಾರೆ, ಹೆದರಿ ಆ ಒಂದು ವಾಯ್ಸ್ಗೆ ಪಟಾಕಿಯನ್ನ ಹೊಡೆದಿರುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಇವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ ಇಂದ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಬ್ಯಾಕ್ ಗೇಟ್ ಅನ್ನ ಕ್ಲೋಸ್ ಮಾಡೋ ಮೂಲಕ ಇಲ್ಲಿರುವಂತಹ ಎಲ್ಲಾ ರೆಸಿಡೆಂಟ್ಸ್ ಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಆದಷ್ಟು ಹೊರಗೆ ಬರಬೇಡಿ, ಮನೆಯೊಳಗೆ ಇರಿ, ಯಾಕಂದ್ರೆ ಸುತ್ತಮುತ್ತ ಚಿರತೆ ಸ್ಪಾಟ್ ಆಗಿರುವಂತದ್ದು ಅಂತ. ಮತ್ತೆ ಕೆಲವು ಮಂದಿ ಹೇಳ್ತಾ ಇದ್ದಾರೆ ಇಲ್ಲಿ ಚಿರತೆ ಎಲ್ಲ ಹುಲಿ ಸ್ಪಾಟ್ ಆಗಿದೆ ಅಂತ ಹೇಳಿ. ಆದ್ರೆ ಅರಣ್ಯಾಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಕಾಣಿಸ್ಕೊಂಡಿರುವಂತದ್ದು ಚಿರತೆನ ಹುಲಿನ ಅಂತ ಹೇಳಿ ಒಂದಿಷ್ಟು ಫೂಟೇಜ್ ಗಳನ್ನ ತಗೊಂಡು ಅವರು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಮಲ್ಸಂದ್ರದ ಅಪಾರ್ಟ್ಮೆಂಟ್ ಬ್ಯಾಕ್ ಗೇಟ್ ಇದೆಯಲ್ಲ, ಅದರಲ್ಲಿ ಒಂದು ಬೋನ್ ನ ಇರಿಸಿ ಅಲ್ಲಿ ರಾತ್ರಿ ಇಡೀ ಅದಕ್ಕೆ ಕಾದಿದ್ರು. ಆದ್ರೆ ಎಲ್ಲೂ ಕೂಡ ಚಿರತೆ ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಈ ಹೊತ್ತಿನಲ್ಲೂ ಕೂಡ ಆತಂಕ ಇರುವಂತದ್ದು. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಚಿರತೆ ಇವರ ಅಪಾರ್ಟ್ಮೆಂಟ್ ಸುತ್ತಮುತ್ತ ಕಾಣಿಸ್ಕೊಂಡಿದೆ ಅಂತ ಹೇಳಿ ವಿಚಾರಗಳು ಓಡಾಡ್ತಾ ಇದೆ. ಹೀಗಾಗಿ ಅಪಾರ್ಟ್ಮೆಂಟ್ ಕಡೆಯಿಂದ ಅವರೊಂದಿಷ್ಟು ಕ್ರಮಗಳನ್ನ ತಗೊಂಡು ಮನೆಯಲ್ಲೇ ಸೇಫ್ ಆಗಿರಬೇಕು ಅಂತ ಹೇಳಿ ಒಂದಿಷ್ಟು ಗ್ರೂಪ್ಗಳಲ್ಲಿ ಮೆಸೇಜ್ಗಳನ್ನ ಹಾಕ್ತಾ ಇರುವಂತದ್ದನ್ನ ನಾವಿಲ್ಲಿ ನೋಡಿದ್ವಿ. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿ ಈ ಹಿಂದೆ 1-2 ವರ್ಷದ ಹಿಂದೆ ಶೋಭಾ ಅಪಾರ್ಟ್ಮೆಂಟ್ ಏನಿತ್ತು ಹತ್ರದಲ್ಲಿ ಅಲ್ಲಿ ಕಾಣಿಸ್ಕೊಂಡಿತ್ತು. ಈಗ ಇಲ್ಲಿ ಕಾಣಿಸ್ಕೊಂಡಿರುವಂತದ್ದನ್ನ ಕೆಲವರು ನೋಡಿದ್ದಾರೆ, ಕೆಲವು ಫೂಟೇಜ್ಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಗೆಲ್ಲ ಒಂದ್ ಕಡೆ ಆತಂಕ ಇದೆ. ಬಟ್ ಅಗೇನ್ ಈ ಒಂದು ಭಾಗದಲ್ಲಿ ಆಗಾಗ್ಗೆ ಹಾವುಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಂದ್ರೆ ಸುತ್ತಮುತ್ತ ತುರಹಳ್ಳಿ ಫಾರೆಸ್ಟ್ ಇರೋದ್ರಿಂದ ಆ ಒಂದು ಜಾಗದಿಂದ ಚಿರತೆ ಬಂದಿರುವಂತಹ ಸಾಧ್ಯತೆ ಇದೆ. ನಮ್ಮ ಸುರಕ್ಷತೆಯಲ್ಲಿ ನಾವಿರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ದೀವಿ. ಪ್ರಮುಖವಾಗಿ ಮಕ್ಕಳನ್ನ ಎಲ್ಲೂ ಕೂಡ ಆಟಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಅರಣ್ಯ ಇಲಾಖೆಯಿಂದ ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ದಾರೆ. ಒಂದಿಷ್ಟು ಫೂಟೇಜ್ಗಳನ್ನ ಕಲೆಕ್ಟ್ ಮಾಡಿ ಎಲ್ಲಿ ಸ್ಪಾಟ್ ಆಗಿದೆ, ಮತ್ತೆ ಎಲ್ಲಿ ಬೋನ್ ಇಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.